ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಅಕಾಸಿಕ್ ರೀಡ್. ನಿಮ್ಮ ಒಂದು ಅಕಾಸಿಕ್ ಬುಕ್ಕನ್ನು ಓಪನ್ ಮಾಡಿಸ್ಬೇಕು. ನಿಮ್ಮ ಈ ಜೀವನದಲ್ಲಿ ಆಗ್ತಾ ಇರೋ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೇಕು ಅಂತ ಅಂದ್ಕೊಂಡು ನೀವು ಯಾವುದೋ ಅಕಾಸಿಕ್ ರೀಡರ್ ಹತ್ರ ಹೋಗ್ತೀರ. ಅಲ್ಲಿ ಹೋದಾಗ ಅವ್ರ ಬಗ್ಗೆ ಅವ್ರು ಯಾವ ಥರ ನಿಮಗೆ ಕ್ವಶನ್ ಕೇಳ್ತಾರೆ, ಅದನ್ನು ಮುಖ್ಯವಾಗಿರೋ ವಿಚಾರಗಳು ನಿಮಗೆ ಗೊತ್ತಿರಬೇಕು. ಓಕೆ, ನೀವು ಯಾವುದೇ ಆಕಾಶಿಕ ರೀಡರ್ ಹತ್ರ ಹೋಗಿ, ಆದರೆ ಈ ವಿಷಯಗಳು ನಿಮಗೆ ಗೊತ್ತಿರಬೇಕು. ಯಾಕಂದರೆ ಇದು ತುಂಬ ಮುಖ್ಯವಾಗಿರೋದು. ಏನು ಮುಖ್ಯವಾಗಿರೋದು? ನಿಮ್ಮ ಅಕಾಸಿಕ್ ಬುಕ್, ಆ ಸ್ವರ್ಗದಲ್ಲಿರೋ ಒಂದು ಅಕಾಸಿಕ್ ಬುಕ್ ಲೈಬ್ರರಿ ಇರುತ್ತೆ ಒಂದು. ಓಕೆ, ಆ ಲೈಬ್ರರಿನಲ್ಲಿ ಎಲ್ಲ ಬಗ್ಗೆನೂ ಒಂದೊಂದು ಬೇರೆ ಬೇರೆ ಸಪ್ರೇಟಾಗಿ ಬುಕ್ಗಳಿರುತ್ತೆ. ಓಕೆ, ಆ ಬುಕ್ಕಲ್ಲಿ ಏನೇನಿರುತ್ತೆ, ನೀವು ಎಷ್ಟು ಜನ್ಮ ಹುಟ್ಟಿದ್ದೀರಾ, ಹಿಂದೆ ಏನೇನಾಗಿ ಹುಟ್ಟಿದ್ದೀರಾ, ಆ ಜನ್ಮಗಳಲ್ಲಿ ಏನೇನು ಕರ್ಮ ಮಾಡಿದ್ದೀರಾ. ಓಕೆ, ಇವಾಗ ಹುಟ್ಟಿದ್ದೀರಲ್ಲ, ಹುಟ್ಟಿ ಇವಾಗ ಜಸ್ಟ್ ಏನು ಮಾಡ್ತಾಯಿದ್ದೀರಾ, ಏನು ಕರ್ಮ ಮಾಡ್ತಾಯಿದ್ದೀರಾ, ಅದೆಲ್ಲನೂ ರೆಕಾರ್ಡ್ ಎಲ್ಲ ಆಗ್ತಾ ಇರುತ್ತೆ. ಆ ಬುಕ್ಕಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಓಕೆ, ಇವಾಗ ನೀವೇನು ಆ ಊರಲ್ಲಿ ಇದ್ಕೊಂಡು ನೀವೇನು ಕರ್ಮ ಮಾಡ್ತಾಯಿದ್ದೀರಾ ಅಂತ ನಿಮ್ಮ ಮುಂದೆ ಇರೋ ನಿಮ್ಮ ಹಿಂದೆ ಇರೋ ಜನಗಳಿಗೆ ಗೊತ್ತಿರಲ್ಲ. ಓಕೆ, ಆದರೆ ನೀವು ಇಡ್ತಾ ಇರೋ ಹೆಜ್ಜೆ ಎಲ್ಲಿ ಇಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಅದು ಎಲ್ಲನೂ ಇಂಚಾಗಿ ಎಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ಆ ಬುಕ್ಕಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಆ ಬುಕ್ಕನ್ನು ನೀವು ಇವಾಗೆಲ್ಲ ತುಂಬ ಜನ ನನ್ನ ಅಕಾಶಿಕ್ ಬುಕ್ ಓಪನ್ ಮಾಡಿಬಿಟ್ಟು ನನ್ನ ಈ ಸಮಸ್ಯೆಗೆ ಪರಿಹಾರ ಕೊಡಿ, ಆ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಎಲ್ಲೆಲ್ಲೋ ರೀಡರ್ ಆಗಿಬಿಟ್ಟಿದ್ದಾರೆ. ಅಕಾಶಿಕ್ ರೀಡರ್ ತುಂಬ ಜನ ಆಗಿದ್ದಾರೆ. ಆದರೆ ಇದು ತುಂಬ ಮುಖ್ಯವಾಗಿರೋ ಒಂದು ಅಕಾಶಿಕ್ ಬುಕ್ಕನ್ನು ನೀವು ಓಪನ್ ಮಾಡಬೇಕಾದ್ರೆ ಪಾಯಿಂಟ್ಸ್ ಏನು ಗೊತ್ತಿರಬೇಕು ನಿಮಗೆ. ನಿಮ್ಮ ಪರ್ಮಿಷನ್ ಇಲ್ಲದೇ ನಿಮ್ಮ ಅಕಾಸಿಕ್ ಬುಕ್ಕನ್ನು ಯಾರೂ ಓಪನ್ ಮಾಡೋಕ್ಕಾಗಲ್ಲ, ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಓಕೆ, ಇನ್ನು ಬಂದುಬಿಟ್ಟು ನನ್ನ ಹೆಂಡತಿಯ ಬಗ್ಗೆ ಏನೋ ನಾನು ತಿಳ್ಕೋಬೇಕು, ನನ್ನ ಗಂಡನ ಬಗ್ಗೆ ಏನೋ ನಾನು ತಿಳ್ಕೋಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು, ಇದ್ರ ಬಗ್ಗೆ ತಿಳ್ಕೋಬೇಕು. ಅಲ್ಲೂ ಕೂಡ ನಿಮ್ಮ ಗಂಡನ ಬಗ್ಗೆ ನೀವು ತಿಳ್ಕೊಬೇಕಾ, ನಿಮ್ಮ ಗಂಡನ ಪರ್ಮಿಷನ್ ಇಲ್ಲದೆ ಆ ಬುಕ್ಕನ್ನು, ಅವರು ಅಕಾಶಿಕ್ ಬುಕ್ಕನ್ನು ಓಪನ್ ಮಾಡೋಕ್ಕಾಗಲ್ಲ. ನಿಮ್ಮ ಬುಕ್ಕನ್ನು ಓಪನ್ ಮಾಡ್ಬೋದು, ನಿಮ್ಮ ಪರ್ಮಿಷನ್ ಕೊಟ್ಟರೆ ನಿಮ್ಮ ಬುಕ್ಕನ್ನು ನಾವು ಓಪನ್ ಮಾಡ್ಬೋದು. ಇನ್ನೊಂದು, ಒಂದು ಹುಡುಗಿ ಬಂದಿತ್ತು ನಮ್ಮ ಹತ್ರ. ಒಂದು ಹುಡುಗಿಯ ಅವಳ ಲೈಫಲ್ಲಿ ನೋಡಿ ಪದೇ ಪದೇ ಬರುತ್ತೆ, ಪದೇ ಪದೇ ಲೈಫಲ್ಲಿ ಕಷ್ಟಗಳು ಬರ್ತಾ ಇರುತ್ತಲ್ಲ. ಪದೇ ಪದೇ ಅಂದ್ರೇನು, ಕಾರ್ಮಿಕ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಪ್ಯಾಟರ್ನ್ ಥರ ಏನು ಬರ್ತಾಯಿದೆ, ದುಡ್ಡಿನ ಸಮಸ್ಯೆನೇ ಆಗಲಿ ಪ್ಯಾಟರ್ನ್ ಥರ ಬರ್ತಾಯಿದೆ. ಆ ಹುಡುಗಿ ಸಮಸ್ಯೆ ಏನಿತ್ತು, ಅವಳು ಏನು ರೀಡ್ ಮಾಡೋಕ್ಕೆ, ಅವಳ ಒಂದು ಅಕಾಸಿಕ್ ಬುಕ್ಕನ್ನು ಓಪನ್ ಮಾಡಿಬಿಟ್ಟು ಅವಳ ಕಷ್ಟ ಏನು ನೋಡಿ. ಅವಳ ಕಷ್ಟ ರಿಲೇಷನ್ಶಿಪ್ಪಲ್ಲಿ. ಇವಾಗ ಒಂದು ಹುಡುಗನ ಜೊತೆ ಪ್ರೀತಿ ಮಾಡಿದ್ದಾಳೆ, ಅದು ಎಂಥ ಹುಡುಗರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾಳೆ ಅವಳು. ಅವನು ಲೈಫಲ್ಲಿ ತುಂಬ ಬ್ಯುಸಿ ಇದ್ದಾನೆ. ಆಮೇಲೆ ಮದುವೆ ಆಗಿರೋ ಹುಡುಗ, ಒಂದು ಮದುವೆ ಆಗದೇ ಇರೋ ಹುಡುಗ ಲೈಫಲ್ಲಿ ತುಂಬ ಬ್ಯುಸಿ ಇದೆ, ಇವಳಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಅವನು ಬಿಟ್ಟು ಒಂದು ಮದುವೆ ಆಗಿರೋ ಹುಡುಗನ ಜೊತೆನೇ ಇವಳಿಗೆ ಪ್ರೀತಿಯಾಗಿದೆ, ಮದುವೆ ಆಗಿದೆ ಅಂದರೆ ಅವನು ಇವಳಿಗೆ ಟೈಮ್ ಕೊಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಇವಾಗ ಅದಾದಮೇಲೆ ಇಬ್ಬರು ಆದಮೇಲೆ ಇನ್ನೂ ಒಂದು ಹುಡುಗ ಸಿಕ್ಕಿದ್ದಾನೆ. ಅವಳಿಗೆ ಬೇಜಾರು, ನಾನು ಪ್ರೀತಿ ಮಾಡೋ ಹುಡುಗರೆಲ್ಲ ನನಗೋಸ್ಕರ ಒಂದಿಷ್ಟು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಅವಳು ಮಾತ್ರ 100% ಅವಳ ಆತ್ಮದಿಂದನೇ ಅವ್ರನ್ನ ಪ್ರೀತಿ ಮಾಡ್ತಾಳೆ ಅವಳು. ಓಕೆ, ಆತ್ಮ ಕನೆಕ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಆತ್ಮದಿಂದನೇ ಅವರನ್ನು ಅಷ್ಟೊಂದು ಪ್ರೀತಿ ಮಾಡ್ತಾಳೆ. ಆದರೆ ಅವ್ರ ಕಡೆಯಿಂದ ಏನೂ ಬರ್ತಾಯಿಲ್ಲ. ಅದಕ್ಕೆ ಮೇಡಮ್, ಇವಾಗ ಇಬ್ಬರು ಹುಡುಗರನ್ನ ನಾನು ಹೇಳಿದೆ, ಮದುವೆ ಮಾಡಿರೋರನ್ನ ಪ್ರೀತಿ ಮಾಡೋದು ಅದು ತಪ್ಪೇ. ಅವ್ರ ಕಡೆಯಿಂದ ನಿಮಗೇನೂ ರೆಸ್ಪಾನ್ಸ್ ಬರೋದೇ ಇಲ್ಲ ಅಲ್ವಾ. ಇಲ್ಲ, ಖಾಲಿ ಇರೋ ಹುಡುಗ ಕೂಡ ನನಗೇನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನನ್ನ ಕಡೆಯಿಂದ ನಾನು ಎಲ್ಲ 100% ಕೊಡ್ತಾಯಿದ್ದೀನಿ, ಆದರೆ ಅವ್ರು ನನಗೆ ಪ್ರೀತಿ ಮಾಡ್ತಾಯಿಲ್ಲ, ಅವ್ರ ಹತ್ರ ಟೈಮೇ ಇರಲ್ಲ. ಇವಾಗ ಒಂದು ಹುಡುಗ ಸಿಕ್ಕಿದ್ದಾನೆ. ಈ ಹುಡುಗ ಹೇಗೆ, ಇವನು ಒಳ್ಳೆಯವನ, ಇವನ ಜೊತೆ ನಾನು ಸಂಬಂಧ ಬೆಳೆಸ್ಬೇಕಾ, ಇವಾಗಲೇ 2-3 ಸಂಬಂಧಗಳಲ್ಲಿ ನನಗೆ ಮೋಸ ಆಗಿದೆ, ಇವನ ಜೊತೆ ನಾನು ಸಂಬಂಧ ಬೆಳೆಸ್ಬೇಕಾ, ಇವನು ನನಗೆ ತಕ್ಕ ಹುಡುಗನ, ಆ ಥರ ಕೇಳ್ಕೊಂಡು ಅವಳು ಬಂದಿದ್ಲು. ಅವಳು ಏನು ಮಾಡಿದ್ದಾಳೆ, ಹಿಂದಿನ ಜನ್ಮದಲ್ಲಿ ಒಂದು ಹೆಣ್ಣಿಗೆ ಮೋಸ ಮಾಡಿಲ್ಲ. ಇವಳು ಒಂದು ಒಳ್ಳೆ ಜಮೀನ್ದಾರ ಥರ, ಮುಖ್ಯ ನ್ಯಾಯ ಎಲ್ಲ ಹೇಳ್ತಾ ಇರ್ತಾರಲ್ಲ, ಆ ಥರ ಒಂದು ಜಿಮ್ಮೆದಾರಿಯಾಗಿರೋ ಒಂದು ಪುರುಷ ಈ ಹುಡುಗಿ. ಇವಳಿಗೆ ಪ್ರೀತಿ ಮಾಡೋ ಅಂಥ ಹೆಂಗಸಿಗೆ ಟೈಮ್ ಕೊಡೋಕ್ಕೆ ಇವನಿಗೆ ಆಗಿಲ್ಲ.
ಈ ಜಮೀನ್ದಾರ್ಗೆ. ಹಾಂ, ಓಕೆ, ಎಷ್ಟು ಚೆನ್ನಾಗಿದೆಯಾ ಈಗ ಆ ಥರ ಎಲ್ಲ. ಆದರೆ ಪ್ರೀತಿ ಅಂದರೆ ಏನು? ಟೈಮ್ ಕೊಡ್ತಾರೆ, ಅವಳ ಆಗು ಹೋಗುಗಳನ್ನು, ಅವಳ ಬಗ್ಗೆ ಅವಳ ನೀಡ್ಸ್ ಏನಿದೆ ಅದನ್ನೆಲ್ಲ ವಿಚಾರ ಮಾಡ್ತಾರೆ. ಆ ಥರ ಅವನು ಮಾಡಿಲ್ಲ ಅವನ ಹಿಂದಿನ ಜನ್ಮದಲ್ಲಿ. ಆ ಒಂದು ಆತ್ಮ ಏನಿದೆಯಲ್ಲ, ಹೆಂಗಸಿನ ಆತ್ಮ ತುಂಬ ಹರ್ಟ್ ಆಗಿದೆ, ತುಂಬ ದುಃಖ ಆಗಿದೆ. ಅವಳು ಒಡೆದು ಹೋಗಿಬಿಟ್ಟಿದ್ದಾಳೆ ದುಃಖದಿಂದ. ಅವಳು ಅಷ್ಟೊಂದು ಎಷ್ಟು ದುಃಖ ಅನುಭವಿಸಿದಾಳೆ ಅಷ್ಟೇ ದುಃಖ ಈ ಹುಡುಗಿ ಈ ಜೀವನದಲ್ಲಿ ಅನುಭವಿಸ್ತಾ ಇದ್ದಾಳೆ. ಇವಳಿಗೆ ಯಾರೂ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಯಾವ ಹುಡುಗ ಸಿಕ್ಕರೂ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಇದು ಯಾರ ಕರ್ಮ? ಈ ಹುಡುಗಿಯ ಕರ್ಮ. ಓಕೆ, ಆಲ್ಮೋಸ್ಟ್ ಈ ಜೀವನದಲ್ಲಿ ಅವಳು ಅನುಭವಿಸ್ಬಿಟ್ಟಿದ್ದಾಳೆ. ಇದಕ್ಕೆ ನಾವು ರೆಮಿಡಿ ಕೇಳಿದಾಗ ಮುಗೀತು. ಈ ಜೀವನದಲ್ಲಿ ಅವಳು ಪಶ್ಚಾತ್ತಾಪ ಪಟ್ಟಿದ್ದಾಳಲ್ಲ, ಅದೇ ಇವಳಿಗೆ ರೆಮಿಡಿ. ಸರಿ, ಇವಾಗ ಸಿಕ್ಕಿರೋ ಹುಡುಗನ ಜೊತೆ ಇವಳು ಸಂಬಂಧ ಬೆಳೆಸ್ಬೇಕಾ, ಇವನು ಒಳ್ಳೆಯವನ ಅಂತ ಕೇಳಿದ್ದಾಳೆ. ಈ ಹುಡುಗ ಕೂಡ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋವಂಥ ಹುಡುಗ. ಇವನು ಮೈಂಡಿಂದ ವಿಚಾರ ಮಾಡ್ತಾನೆ, ಈ ಹುಡುಗಿ ಮನಸ್ಸಿಂದ ವಿಚಾರ ಮಾಡ್ತಾಳೆ. ಇವನು ಕೂಡ ಇವನದೇ ಆದ ಒಂದು ದುನಿಯಾದಲ್ಲಿ ಇವನು ಇರೋ ಅಂಥ ಹುಡುಗ. ಅದಕ್ಕೆ ಏನು ಹೇಳ್ತು ಅಲ್ಲಿ ಅಕಾಸಿಕ್ ಬುಕ್, ಏನು ಹೇಳ್ತು ಇವಳ ಬಗ್ಗೆ? ನಿನ್ನಿಂದಾನೇ ಕೊಡೋದಾದರೆ ಇವನು ಕೂಡ ನಿನಗೆ ಸೂಕ್ತವಾದ ಒಂದು ವ್ಯಕ್ತಿ ಅಲ್ಲ. ನಿನ್ನ ಮನಸ್ಸು ಯಾವಾಗ ಶಾಂತವಾಗಿರುತ್ತೆ ಆಗ ವಿಚಾರ ಮಾಡು. ಇವನು ನಿನ್ನ ಮನಸ್ಸನ್ನು, ದೊಡ್ಡ ಮನಸ್ಸನ್ನು ಮಾಡಿಕೊಂಡು ನೀನೇ ವಿಚಾರ ಮಾಡಿ, ನೀನು ದೊಡ್ಡ ಮನಸ್ಸು ಮಾಡಿಕೊಂಡು ಈ ಸಂಬಂಧನ ಬಿಟ್ಬಿಡು ಅಂತ ಹೇಳ್ತು. ಇವನು ಕೂಡ ಅಷ್ಟಕ್ಕಷ್ಟೇ ನಿನಗೆ ಪ್ರೀತಿ ಕೊಡೋದು ಅಂತ ಆಕಾಶಿಕ್ ಬುಕ್ಕಲ್ಲಿ ಅಲ್ಲಿರೋ ಒಂದು ಮಾಸ್ಟರ್ಸು ಅಲ್ಲಿಂದ ಸಂದೇಶ ಬಂದಿರೋದು ಇದು. ಓಕೆ, ನೋಡಿ, ಈಗ ಅವಳ ಕರ್ಮ ಅದನ್ನು ಅನುಭವಿಸ್ಲೇಬೇಕು. ಅದು ಆಯಿತು. ಇನ್ನು ಮುಂದೆ ಏನಾಗುತ್ತಲ್ಲ ಅದೆಲ್ಲ ಅವಳ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಹಾಗೆ ನಿಮ್ಮನ್ನು ಬಿಟ್ಟು ಹೋಗಿರೋ ಸೋಲ್, ನಿಮ್ಮ ಲವ್ಡ್ ಒನ್ಸ್ ಯಾರಿರ್ತಾರೆ ಅವ್ರ ಜೊತೆನೂ, ಅವರಿಂದ ಕೂಡ ನೀವು ಸಂದೇಶಗಳನ್ನು ಪಡಿಬೋದು. ಅವರಿಗೆ ಕ್ವಶನ್ ಹಾಕಿಬಿಟ್ಟು ಆನ್ಸರ್ಗಳನ್ನು ಇದರಲ್ಲಿ ಕಂಡುಹಿಡ್ಕೋಬೋದು. ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಆಗ್ತಾಯಿದ್ರು ಲೈಫ್ ಪರ್ಪಸ್, ಬಂದಿರೋ ಪರ್ಪಸ್ ಏನು ಅದನ್ನು ಕಂಡುಹಿಡ್ಕೋಬೋದು. ಓಕೆ, ನನಗೆ ಟ್ರಾನ್ಸಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ನಮಗೆ ಅಕಾಸಿಕ್ ಓಪನ್ ಮಾಡಿಬಿಟ್ಟು ರೀಡ್ ಮಾಡಿಬಿಟ್ಟು ನಮಗೆ ಇದೆಲ್ಲ ಕ್ವಶನ್ಗೆ ಆನ್ಸರ್ ಕೊಡಿ ಅಂದರೆ ಇದರಲ್ಲಿ ನಿಮಗೆ ಸಿಗುತ್ತೆ. ಅಕಾಸಿಕ್ ಬುಕ್ಕಲ್ಲಿ ಆ್ಯಕ್ಸೆಸ್ ಮಾಡಿದಾಗ ಅದು ನಿಮಗೆ ಉತ್ತರಗಳು ಸಿಗುತ್ತೆ. ನೀವೇನೇ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದೀರಾ ಅಂದರೂ ಈ ಜೀವನದಲ್ಲಿ ಅನುಭವಿಸ್ತಾ ಇರೋ ಕಷ್ಟಗಳಿಗೆ ರೆಮಿಡೀಸ್ ಕೂಡ ಸಿಗುತ್ತೆ. ಅಕಾಸಿಕ್ ಓಪನ್ ಮಾಡಿದಾಗ, ಆ್ಯಕ್ಸೆಸ್ ಮಾಡಿದಾಗ ಅಲ್ಲಿ ರೆಮಿಡೀಸ್ ಯಾವ ಥರ ಇದೆ ನೋಡಿ. ಚಿಕ್ಕದಾಗಿರುತ್ತೆ ರೆಮಿಡೀಸ್ ಇಲ್ಲಿ ಅಕಾಸಿಕ್ ಓಪನ್ ಮಾಡೋವಾಗ. ಚಿಕ್ಕದಾಗಿ ಅಂದರೆ ಏನು? ಯೂನಿವರ್ಸ್ಗೆ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಬೇಕು, ಪರಮೇಶ್ವರನಿಗೆ ಈ ಥರ ಪ್ರಾರ್ಥನೆ ಮಾಡಬೇಕು. ರೆಮಿಡೀಸ್ ಅದು. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಫೀಡ್ ಮಾಡಿಸ್ಬೇಕು. ಇದರಲ್ಲೇ ದೊಡ್ಡದಾಗಿ ರೆಮಿಡೀಸ್ ನಿಮಗೆ ಕೊಡಲ್ಲ. ಅಕಾಸಿಕ್ ಆಕ್ಸೆಸ್ ಮಾಡಿದಾಗ ಚಿಕ್ಕದಾಗಿ ರೆಮಿಡೀಸಲ್ಲೇ ನಿಮ್ಮ ಕರ್ಮ ಎಲ್ಲ ಕಳೆದು ಹೋಗುತ್ತೆ. ಹಿಂದೆ ಮಾಡಿರೋ ಕರ್ಮ ಎಲ್ಲ ಕಳೆದು ಹೋಗ್ಬಿಡುತ್ತೆ. ಆ ಕರ್ಮಗಳಿಂದನೇ ಅಲ್ವಾ ನಾವು ಒದ್ದಾಡ್ತಾ ಇರೋದು, ಈ ಜನ್ಮದಲ್ಲಿ ಒದ್ದಾಡ್ತಾ ಇರೋದು ನಾವು ಮಾಡಿರೋ ಕರ್ಮಗಳಿಂದ. ಆ ಕರ್ಮಗಳನ್ನೇ ರಿಲೀಸ್ ಮಾಡಬೇಕು ಅಂದರೆ ಅದಕ್ಕೆ ಚಿಕ್ಕದಾಗಿ ರೆಮಿಡೀಸ್ ನಿಮಗೆ ಸಿಗುತ್ತೆ. ಅಕಾಸಿಕ್ನ ಆಕ್ಸೆಸ್ ಮಾಡಿದಾಗ, ನಿಮ್ಮ ಒಂದು ಅಕಾಸಿಕ್ನ ಬುಕ್ ಓಪನ್ ಮಾಡಿದಾಗ ಸಿಂಪಲ್ಲಾಗಿ ಚಿಕ್ಕದಾಗಿ, ಏನೇನು ದೊಡ್ಡದಾಗಿ ಹುಂಡಿಗೆ ಇಷ್ಟೊಂದು ದುಡ್ಡು ಹಾಕಬೇಕು, ಇಷ್ಟೊಂದು ಮಾಡಬೇಕು, ಅಷ್ಟೊಂದು ಮಾಡಬೇಕು, ಆ ಥರ ರೆಮಿಡೀಸ್ ಇದರಲ್ಲಿ ಬರಲ್ಲ. ಚಿಕ್ಕದಾಗಿ ರೆಮಿಡೀಸ್ ನಿಮಗೆ ಸಿಗುತ್ತೆ. ಇದರಲ್ಲಿ ನೀವು ಯಾರು, ನಿಮ್ಮ ಲೈಫ್ ಪರ್ಪಸ್ ಏನು, ನಿಮ್ಮ ಒಂದು ಆತ್ಮ ಎಷ್ಟು ಎತ್ತರದಲ್ಲಿದೆ, ನಿಮ್ಮ ಆತ್ಮ ಹಳೇದ ಅಥವಾ ಇವಾಗ ಹುಟ್ಕೊಂಡಿರೋದ, ಅನುಭವಿ ಆತ್ಮನ ಅಥವಾ ಅನುಭವ ಇಲ್ಲದೆ ಇರೋ ಆತ್ಮನ, ನಿಮ್ಮ ಒಂದು ಆತ್ಮ. ಆಮೇಲೆ ನಿಮ್ಮ ಸಂಬಂಧಗಳಲ್ಲಿ, ರಿಲೇಷನ್ಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ದುಡ್ಡಿನ ಸಮಸ್ಯೆ ಇದ್ದರೆ, ಏನೇ ಸಮಸ್ಯೆ ಇದ್ದರೂ ಇದರಲ್ಲಿ ನೀವು ಕೇಳ್ಕೊಬೋದು. ಓಕೆ, ಆದರೆ ಬೇರೆಯವ್ರ ಬಗ್ಗೆ ನೀವು ಕೇಳೋಕ್ಕಾಗಲ್ಲ. ಬೇರೆಯವ್ರ ಪರ್ಮಿಷನ್ ಇಲ್ಲದೇ ಅವ್ರ ಬುಕ್ಕನ್ನು ನಾವು ಓಪನ್ ಮಾಡೋಕ್ಕಾಗಲ್ಲ. ನಿಮ್ಮ ಸಮಸ್ಯೆಗೆ ಎಲ್ಲನೂ ನೀವು ಕೇಳ್ಕೊಬೋದು. ಲಾಸ್ಟಲ್ಲಿ ನಿಮ್ಮ ಬುಕ್ನ ನಾವು ಓಪನ್ ಮಾಡ್ತೀವಲ್ಲ, ಓಪನ್ ಮಾಡಿ ಆದಮೇಲೆ ಅದನ್ನು ಕ್ಲೋಸ್ ಕೂಡ ಮಾಡಬೇಕು. ಇವಾಗ ನಾವು ಬೇರೆ ಅಕಾಸಿಕ್ ರೀಡರ್ ಇರ್ತಾರಲ್ಲ, ಒಬ್ಬೊಬ್ಬರು ಇವಾಗ ಕಲಿತಾ ಇರ್ತಾರೆ, ಸ್ಟೂಡೆಂಟ್ಗಳು ಅದೆಲ್ಲ ಇರ್ತಾರೆ. ಓಕೆ, ನಮ್ಮ ಹತ್ರ ಸ್ಟೂಡೆಂಟ್ಗಳು ಇದ್ದಾರೆ, ಕಲಿಸ್ತಾನೂ ಇದ್ದೀವಿ ನಾವು. ಆದರೆ ಅಂಥ ಸ್ಟೂಡೆಂಟ್ಗಳು ಏನು ಮಾಡಿಬಿಡ್ತಾರೆ, ನಾವು ಅಕಾಸಿಕ್ ಓಪನ್ ಮಾಡ್ತೀವಿ, ನಿಮ್ಮದು
ರೀಡ್ ಮಾಡ್ತೀವಿ ಅಂತ ಹೇಳ್ತಾರೆ, ನಿಮಗೆ ಗೊತ್ತಿರಲ್ಲ. ನೀವು ಹೋಗ್ಬಿಟ್ಟು ಅವ್ರ ಹತ್ರ ರೀಡ್ ಮಾಡಿಸಿದಾಗ ಅವ್ರು ಓಪನ್ ಅಂತ ಮಾಡಿಬಿಡ್ತಾರೆ, ಆದರೆ ಲಾಸ್ಟಲ್ಲಿ ಕ್ಲೋಸ್ ಮಾಡಿರಲ್ಲ. ಓಕೆ, ಲಾಸ್ಟಲ್ಲಿ ಕ್ಲೋಸ್ ಮಾಡಬೇಕಾಗಿರೋದು ಅಷ್ಟೇ ಮುಖ್ಯವಾಗಿದೆ. ಈ ಅಕಾಸಿಕ್ ಓಪನ್ ಮಾಡಿದಾಗ ಅಲ್ಲಿ ನೀವು ಎಂಥ ವ್ಯಕ್ತಿ, ಒಳ್ಳೆಯವರ ಕೆಟ್ಟವರ, ಅಲ್ಲಿ ಏನು ಬರುತ್ತೆ, ಆ ಕಡೆಯಿಂದ ಏನು ಸಂದೇಶ ಬರುತ್ತೆ, ಅದು ಕರೆಕ್ಟ್ ಆ್ಯಕ್ಯುರೇಟ್ 101% ಕರೆಕ್ಟಾಗಿ ಬಂದಿರುತ್ತೆ. ಓಕೆ, ಇದರಲ್ಲಿ ನೀವು ತಿಳ್ಕೊಬೋದು ನಿಮ್ಮ ಪೂರ್ವಜನ್ಮದಲ್ಲಿ ನೀವು ಏನಿದ್ರಿ. ಆದರೆ ಇಲ್ಲಿ ಜಾಸ್ತಿ ಕ್ವಶನ್ಗೆ ಆನ್ಸರ್ ಸಿಗೋಲ್ಲ, ಜಾಸ್ತಿ ಕ್ವಶನ್ ಇಲ್ಲಿ ನಡೆಯಲ್ಲ. ಬರೀ ನಿಮಗೆ 5 ಕ್ವಶನ್ ಅಥವಾ 8 ಕ್ವಶನ್, ಅಬ್ಬಬ್ಬ ಅಂದರೆ 8 ಕ್ವಶನ್ ಮಾತ್ರ ನಿಮಗೆ ಕೇಳಬೇಕು ಇದರಲ್ಲಿ. ಓಕೆ, ಜಾಸ್ತಿ ಕ್ವಶನ್ ಕೇಳೋಕ್ಕಾಗಲ್ಲ, ಯಾಕಂದರೆ ಒಬ್ರದ್ದೇ ಆಕಾಶಕ್ಕೆ ನಾವು ಓಪನ್ ಮಾಡಿದಾಗ ಅಲ್ಲಿ 1 ಅವರ್ ಅಥವಾ 1.5 ಅವರ್ ಆಗುತ್ತೆ. ನಾವು ಧ್ಯಾನದಲ್ಲಿ ಕುತ್ಕೊಂಡ್ಬಿಟ್ಟು ನಿಮ್ಮ ಬುಕ್ಕನ್ನು ಓಪನ್ ಮಾಡ್ತೀವಿ, ಅಲ್ಲಿ ಬರೀ 8 ಕ್ವಶನ್ ಒಳಗಡೆ ನಾವು ನಿಮಗೆ ಆನ್ಸರ್ ಮಾಡ್ಬೋದು. ಓಕೆ, ಜಾಸ್ತಿ ಕ್ವಶನ್ ಇವಾಗ ನಿಮ್ಮನ್ನು ಟ್ರಾನ್ಸಲ್ಲಿ ತೊಗೊಂಡು ಹೋಗ್ತೀವಿ ಫಾಸ್ಟ್ ಲೈಫಲ್ಲಿ ಸೋಲ್ ಕಾಂಟ್ಯಾಕ್ಟ್ ಆಗೋಕ್ಕೆ. ಓಕೆ, ಆ ಥರ ಅದು ದೊಡ್ಡ ಸೆಷನ್ ಅದು. ಇದು ಏನಿದೆ, ಇದು ಅಕಾಸಿಕಲ್ಲಿ ನೀವು 8 ಕ್ವಶನ್ ಮಾತ್ರ ಕೇಳ್ಬೋದು. ಸರಿ, ಓಕೆ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.